ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅಕಾಡೆಮಿ ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ ರಿಕ್ವೆಸ್ಟ್ ಅಂತ ಅನ್ಲಿ. ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ ಕಾರ್ಯಕ್ರಮ. ಹೇಮಂತ್ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಬೆಳಿಗ್ಗೆ ಒಂದು 25 ಜನ ಸಿನಿಮಾ ಬೇಕಾಗಿರೋದು. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾದ್ರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ. ಹೇ ಗೈಸ್, DK ಶಿವಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಯ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಎಷ್ಟು ಕರೆಕ್ಟ್, ಎಷ್ಟು ರಾಂಗ್? ನನ್ನ ಪ್ರಕಾರ ಈ ಸ್ಟೇಟ್ಮೆಂಟು ವ್ಯಾಲಿಡ್ ಇದೆ ಗುರು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಕನ್ನಡ ಸಿನಿಮಾ ಬೆಳೆಸೋಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವರು 16ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ನಮ್ಮ ಬೆಂಗಳೂರಿನಲ್ಲಿ ಒಂದು ಆಯೋಜನೆ ಮಾಡ್ತಾರೆ. ಬಟ್ ಅದಕ್ಕೆ ನಮ್ಮ ಟಾಪ್ ಆ್ಯಕ್ಟರ್ಸು ಬಂದು ಸಪೋರ್ಟ್ ಕೊಡಬೇಕಾಗಿತ್ತು. ಈಗ ಅವರೇ ಬರಲಿಲ್ಲ ಅಂದರೆ ಇನ್ನು ಪ್ರೋಗ್ರಾಮ್ ಮಾಡಿ ಆ ಫಂಕ್ಷನ್ ಮಾಡಿ ಅರ್ಥ ಏನಿದೆ? ಈಗ ಒಂದು ಕುಟುಂಬ ಅಂದರೆ ನಾವು ಮನೇಲಿ ಒಂದು ಫಂಕ್ಷನ್ನ ಇಟ್ಕೊಂಡ್ರೆ, ಏನೋ ನಾಮಕರಣ ಇತ್ತು, ಮದುವೆ ಇತ್ತು, ಅದಕ್ಕೆ ಆ ಕುಟುಂಬದವರೇ ಬರಲಿಲ್ಲ ಅಂದರೆ ಅದಕ್ಕೆ ಏನು ಅರ್ಥ ಇದೆ? ಬೇರೆಯವರು ನೋಡಿದ್ರೆ ಅದಕ್ಕೆ ಏನು ಮೀನಿಂಗ್ ಕೊಡುತ್ತೆ? ಈಗ ತೆಲುಗು ಇಂಡಸ್ಟ್ರಿ ಇರ್ಬೋದು, ತಮಿಳ್ ಇಂಡಸ್ಟ್ರಿ ಇರ್ಬೋದು, ನಾವು ಒಂದು ಈ ಥರ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಿದ್ವಿ ಆ್ಯಂಡ್ ನಮ್ಮ ಮೇಜರ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್ ಅಲ್ಲಿ ಅಟೆಂಡೆನ್ಸ್ ಕೊಟ್ಟಿಲ್ಲ ಅಂದರೆ ಅವ್ರು ಏನು ತಿಳ್ಕೊತಾರೆ? ಆ್ಯಂಡ್ ಜನ ಏನು ತಿಳ್ಕೊತಾರೆ? ಬರೀ ದುಡ್ಡು ಹಿಂದೆ ಬಿದ್ದಿದ್ದಾರೆ. ಇವಾಗ ಕನ್ನಡ ಬಿಟ್ಟು ಪರಭಾಷೆ ಎಲ್ಲದರಲ್ಲೂ ಡಬ್ ಆಗುತ್ತೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮನಿ. ಕನ್ನಡ ಭಾಷೆ, ಕನ್ನಡ ಸಿನಿಮಾ ಬೆಳೀಲಿ ಅಂತ ಎಲ್ಲೂ ಇಲ್ಲ. ಆ ದಿನ ದುಡ್ಡು ಬಂತ ಆಯಿತು, ದೇ ಫರ್ಗೆಟ್ ಇಟ್. ನನ್ನ ಪ್ರಕಾರ ಕನ್ನಡ ಯೂಸ್ ಮಾಡಿಕೊಂಡು ಮನಿ ಮಾಡ್ತಾರೆ, ಬಟ್ ಕನ್ನಡ ಬೆಳ್ಸೋಣ, ಉಳ್ಸೋಣ ಅಂತ ಅವ್ರಿಗೆ ಮನಸ್ಥಿತಿ ಇದ್ದಿದ್ರೆ ಭಾಳಷ್ಟು ಜನ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಹಾಜರಾಗ್ತಿದ್ರು ಆ್ಯಂಡ್ ಇದನ್ನು ಇನ್ನೂ ಬ್ರೈಟನ್ ಅಪ್ ಮಾಡ್ಬೋದಾಗಿತ್ತು. ಇಲ್ಲಿ ನಾವು ಪೊಲಿಟಿಷಿಯನ್ಸೇ ಜಾಸ್ತಿ ನೋಡಿದ್ವಿ, ಅವರೇ ಜಾಸ್ತಿ ಮಾತಾಡಿದ್ರು. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರು ಬಂದು ಅವ್ರ ಅಭಿಪ್ರಾಯ ಮತ್ತು ಇಂಡಸ್ಟ್ರಿ ಹೇಗೆ ಮುಂದುವರ್ಸೋದು ಅಂತ ಹಂಚ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. This is your political demon. See you in my next vlog.